ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಬಳಿಕ ಮೊದಲ ಬಜೆಟ್ ಮಂಡನೆ ಆಗಿದೆ. ಈ ಬಜೆಟ್ ಬೆಂಗಳೂರು ನಗರಾಭಿವೃದ್ಧಿಗೆ ಹೊಸ ದಿಕ್ಕು ತೋರಿಸುವ ಬಜೆಟ್ ಆಗಿದೆ ಎನ್ನಲಾಗ್ತಿದೆ. ಅಭಿವೃದ್ಧಿ, ಆದಾಯ, ಕಲ್ಯಾಣದ ಸಮತೋಲನಕ್ಕೆ ಒತ್ತು ನೀಡಲಾಗಿದೆ. ಜಿಬಿಎ ಬಜೆಟ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜಿಬಿಎ ಸ್ವಂತ ಆದಾಯದಿಂದಲೇ ಮೂಲಸೌಕರ್ಯ ವೃದ್ಧಿ, ರಾಜಧಾನಿಗೆ ಪ್ರಮುಖ ಹೊಸ ಯೋಜನೆಗಳ ಘೋಷಣೆ, 20,215.70 ಕೋಟಿ ಆಯವ್ಯಯದಲ್ಲಿ ಬೆಂಗಳೂರಿನ ಚಿತ್ರಣ ಬದಲು, ಅಧಿಕಾರ ವಿಕೇಂದ್ರೀಕರಣ ಮೂಲಕ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ವೇಗ ನೀಡುವ ಉದ್ದೇಶದಿಂದ ರಚನೆಯಾಗಿರುವ ಜಿಬಿಎ ಜನಪ್ರತಿನಿಧಿಗಳಿಲ್ಲದೆ ಪೂರ್ವ ನಗರ ಪಾಲಿಕೆ ಮತ್ತು ಕೇಂದ್ರ ನಗರ ಪಾಲಿಕೆಗಳ ಮೊದಲ ಬಜೆಟ್ ಅನ್ನು ನಿನ್ನೆ ಮಂಡಿಸಲಾಯಿತು. ಈ ಎರಡೂ ಪಾಲಿಕೆಗಳು ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದರ ಜೊತೆಗೆ ರಾಜ್ಯ ಸರ್ಕಾರಗಳ ಅನುದಾನಕ್ಕಿಂತ ಸ್ವಂತ ಆದಾಯ ನೆಚ್ಚಿಕೊಂಡು ಬಜೆಟ್ ಮಂಡನೆ ಮಾಡಿದ್ದು ವಿಶೇಷವಾಗಿತ್ತು. ಇಂದು ಉಳಿದ 3 ಪಾಲಿಕೆಯ ಬಜೆಟ್ ಅನ್ನು ಇಂದು ಮಂಡನೆ ಮಾಡಲಾಗಿದೆ. ಈ ಬಜೆಟ್ನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಸಣ್ಣ ಮಟ್ಟದ ಯೋಜನೆಗಳನ್ನು ನಗರ ಪಾಲಿಕೆಗಳು ಘೋಷಣೆ ಮಾಡಿರುವುದು ವಿಶೇಷವಾಗಿದೆ. ಬೆಂಗಳೂರು ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ ನಗರ ಪಾಲಿಕೆ ಬಜೆಟ್ನಲ್ಲಿ ತಮ್ಮ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿರುವುದು ಸಂತಸದ ವಿಚಾರ. ಪಶ್ಚಿಮ ನಗರ ಪಾಲಿಕೆ 4,732.72 ಕೋಟಿ, ದಕ್ಷಿಣ ನಗರ ಪಾಲಿಕೆ 3,826.43 ಕೋಟಿ ಹಾಗೂ ಉತ್ತರ ನಗರ ಪಾಲಿಕೆ 4,341 ಕೋಟಿ ಗಾತ್ರದ ಆಯವ್ಯಯ ಮಂಡನೆ ಆಗಿದೆ. ಬಹಳ ಪ್ರಮುಖವಾಗಿ ರಸ್ತೆ, ಸಾರ್ವಜನಿಕ ಸ್ಥಳಗಳ ಜಾಗತಿಕ ವಿನ್ಯಾಸಕ್ಕಾಗಿ ಪ್ರತ್ಯೇಕ ಅರ್ಬನ್ ಸೆಲ್ ಸ್ಥಾಪನೆ, ಪಾಲಿಕೆ ಕಟ್ಟಡಗಳಿಗೆ ಸೋಲಾರ್ ಅಳವಡಿಕೆ, ಮಕ್ಕಳಿಗಾಗಿ ಪುಟಾಣಿ ಉದ್ಯಾನವನ ಸ್ಥಾಪನೆ ಸೇರಿ 10 ಹಲವು ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. 5 ನಗರ ಪಾಲಿಕೆಗಳ ಬಜೆಟ್ ಗಾತ್ರವನ್ನು ನೋಡೋದಾದರೆ ಪಶ್ಚಿಮ ನಗರ ಪಾಲಿಕೆ 4,732.72 ಕೋಟಿ, ದಕ್ಷಿಣ ನಗರ ಪಾಲಿಕೆ 3,826.43 ಕೋಟಿ ಬಜೆಟ್ ಮಂಡಿಸಿದೆ. ಹಾಗೆಯೇ ಉತ್ತರ ನಗರ ಪಾಲಿಕೆ 4,341 ಕೋಟಿ, ಪೂರ್ವ ನಗರ ಪಾಲಿಕೆ 3,889 ಕೋಟಿ, ಕೇಂದ್ರ ನಗರ ಪಾಲಿಕೆ 3,426.55 ಕೋಟಿ ಮಂಡಿಸುವ ಮೂಲಕ ಒಟ್ಟಾರೆಯಾಗಿ 20,215.70 ಕೋಟಿ ಮೊತ್ತದ ದಾಖಲೆ ಬಜೆಟ್ ಅನ್ನು ಆಯಾ ಪಾಲಿಕೆ ಆಯುಕ್ತರು ಮಂಡಿಸಿದ್ದಾರೆ. ಸ್ವಂತ ಆದಾಯ ವೃದ್ಧಿಗೆ 3 ಪಾಲಿಕೆಗಳು ಹೆಚ್ಚಿನ ಒತ್ತು ನೀಡಿವೆ. ತೆರಿಗೆ ವ್ಯಾಪ್ತಿಗೆ ಬರದ ಆಸ್ತಿಗಳನ್ನು ಗುರುತಿಸಿ ತೆರಿಗೆ ಜಾಲಕ್ಕೆ ತರುವುದು, ಬಿ ಖಾತಾದಿಂದ ಎ ಖಾತೆಗೆ ಪರಿವರ್ತನೆ, ಜಾಹೀರಾತು ಮತ್ತು ಪಾರ್ಕಿಂಗ್ ನೀತಿಗಳ ಮೂಲಕ ಹೆಚ್ಚಿನ ಆದಾಯವನ್ನು ಸಂಗ್ರಹಿಸುವ ಯೋಜನೆ ರೂಪಿಸಲಾಗಿದೆ. ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗಾಗಿ ಪಾಲಿಕೆಯ ಜಮೀನುಗಳಿಗೆ ಯಾವುದೇ ಶುಲ್ಕ ವಿಧಿಸದೆ ಕೊಳಚೆ ನಿರ್ಮೂಲನಾ ಮಂಡಳಿಗೆ ನಿರಾಕ್ಷೇಪಣಾ ಪತ್ರ ನೀಡುವುದರ ಮೂಲಕ ಕೊಳಚೆ ಪ್ರದೇಶಗಳ ಘೋಷಣೆ ಮಾಡುವ ಮೂಲಕ ಮಂಡಳಿಗೆ ಸಹಕರಿಸುವುದು, ಸ್ಲಮ್ ಸೆಸ್ ಮತ್ತು SCP TSP ಅನುದಾನಗಳನ್ನು ಬಳಸಿಕೊಂಡು ಕೆರೆ ಒತ್ತುವರಿ ಪ್ರದೇಶದಲ್ಲಿರುವ ಕೊಳಚೆ ಪ್ರದೇಶಗಳನ್ನು ಸ್ಥಳಾಂತರಗೊಳಿಸಲು ಕ್ರಮವಹಿಸಲಾಗುವುದು. ಸಾರ್ವಜನಿಕ ಸಂಪರ್ಕ, ಬೆಂಗಳೂರು ಉತ್ತರ ನಗರ ಪಾಲಿಕೆ ಪ್ರತ್ಯೇಕ ವೆಬ್ಸೈಟನ್ನು ಅಭಿವೃದ್ಧಿಪಡಿಸಲಾಗುವುದು. ಪಾಲಿಕೆಯ ಎಲ್ಲ ಇಲಾಖೆಗಳಲ್ಲಿ ನಡೆಸುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ನಿರ್ವಹಿಸಲಾಗಿರುತ್ತದೆ. ಅಷ್ಟೇ ಅಲ್ಲದೆ ನಗರದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗಿ ಪ್ರಮುಖ ರಸ್ತೆಗಳ ಅಗಲೀಕರಣ, ಜಂಕ್ಷನ್ಗಳ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಸಾಮಾಜಿಕ ಕಲ್ಯಾಣಕ್ಕೂ ಸಮಾನ ಒತ್ತು ನೀಡಲಾಗಿದ್ದು, SC ST ಸಮುದಾಯಗಳು, ಪೌರ ಕಾರ್ಮಿಕರು ಮತ್ತು ಅಲ್ಪಸಂಖ್ಯಾತರಿಗೆ ಹಲವು ಯೋಜನೆಗಳನ್ನು ಘೋಷಿಸಲಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತು, ಯೂಶಲಿ ನಾವು ವಿ ಆರ್ ಪಾರ್ಟ್ ಆಫ್ ದ ಗ್ರೇಟರ್ ಬ್ಯಾಂಗ್ಳೂರ್. ಅರ್ಲಿಯರ್ BBMP ಇತ್ತು. ನಿಮ್ಗೆಲ್ಲರಿಗೂ ಹಂಗೆ ಅನ್ನಿಸ್ತಾ ಇರುತ್ತೆ ಎಲ್ಲದರಲ್ಲೂ ಸೇಮ್ ಇದೆ ಅಂತ. ಇಸ್ ಆರ್ ಆಲ್ ಒಂದು ಎಲ್ಲ ಕಾಮನ್ ಪ್ಯಾಟರ್ನ್, ಎಲ್ಲ ಡೆವಲಪ್ಮೆಂಟನ್ನು ಕೂಡ ನಾವು ಕಾಮನ್ ಆಗೇನೆ ನಾವು ಕೆಲವೊಂದನ್ನ ಎಲ್ಲ ಕಾರ್ಪೊರೇಷನ್ ಕಮಿಷನರ್ಗಳು ಕೂಡ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ಚೀಫ್ ಕಮಿಷನರು ಮತ್ತು ACS ಮತ್ತು DCM ಅವರ ಚರ್ಚೆಗಳನ್ನು ಮಾಡಿಕೊಂಡು ಹೇಗೆ ಅನುದಾನವನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡೇ ಎಲ್ಲದೂ ಕೆಲವೊಂದು ಪಾಯಿಂಟ್ಸ್ಗಳು ಕಾಮನ್ ಆಗಿ ಬರುತ್ತೆ. ಅದೇ ರೀತಿ ನಮ್ಮಲ್ಲೂ ಕೂಡ 200 ಕೋಟಿ ನಾವು ಮುನ್ಸಿಪಲ್ ಬಾಂಡನ್ನು ನಾವು ರೈಸ್ ಮಾಡೋದಕ್ಕೆ, ಅದ್ರ ಮುಖಾಂತರ ನಮಗೆ ಔಟ್ರೈಟ್ಲಿ 26 ಕೋಟಿ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಇನ್ಸೆಂಟಿವ್ ಕೂಡ ಬರೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಘನತ್ಯಾಜ್ಯ ನಿರ್ವಹಣೆ, ಡಿಜಿಟಲ್ ಶಿಕ್ಷಣ, ಹಸಿರೀಕರಣ ಕಾರ್ಯಕ್ರಮಗಳು ಕೂಡ ಬಜೆಟ್ನಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ನಗರದ ತಾಪಮಾನ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. LED ಬೀದಿ ದೀಪಗಳು, ಸ್ಕೈ ವಾಕ್, ಪಾದಚಾರಿ ಮಾರ್ಗಗಳ ಸುಧಾರಣೆ ಹಾಗೂ ರಾಜಕಾಲುವೆಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ.
ಮರು ಮೌಲ್ಯಮಾಪನ ಕೈಗೊಂಡು ಪರಿಣಾಮಕಾರಿಯಾಗಿ ಆಸ್ತಿ ನಿರ್ವಹಣೆ ಮೂಲಕ ಆದಾಯ ಹೆಚ್ಚಿಸಲು ಕ್ರಮ ವಹಿಸಲಾಗುವುದು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯ ಬಿ ಖಾತೆಯ ಆಸ್ತಿಗಳನ್ನು ಎ ಖಾತೆಗಳಾಗಿ ಪರಿವರ್ತಿಸಿ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಸದರಿ ಪ್ರಕ್ರಿಯೆಯಿಂದ 26-27 ಸಾಲಿನಲ್ಲಿ ಅಂದಾಜು 225 ಕೋಟಿಗಳಷ್ಟು ಹಣ ನಿರೀಕ್ಷಿಸಲಾಗಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಬರುವ ಎಲ್ಲ ಆಸ್ತಿಗಳ ನಿಗದಿತ ಕಾಲಮಿತಿಯೊಳಗೆ ಡಿಜಿಟಲೀಕರಣಗೊಳಿಸಲು ಕ್ರಮವಹಿಸಲಾಗುವುದು. ನಗರ ಪಾಲಿಕೆಯ ಒಟ್ಟು 5.13 ಲಕ್ಷ ಆಸ್ತಿಗಳ ಪೈಕಿ ಈಗಾಗಲೇ 1.83 ಲಕ್ಷ ಆಸ್ತಿಗಳಿಗೆ ಈ ಖಾತೆ ನೀಡಲಾಗಿರುತ್ತದೆ. ಒಟ್ಟಾರೆ ಈ ಬಜೆಟ್ಗಳು ಅಭಿವೃದ್ಧಿ, ಆದಾಯ ಸಂಗ್ರಹಣೆ ಮತ್ತು ಸಾಮಾಜಿಕ ಸಮಾನತೆಯ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸಿರುವುದು ಸ್ಪಷ್ಟವಾಗಿದ್ದು, ಬೆಂಗಳೂರಿನ ಮುಂದಿನ ಬೆಳವಣಿಗೆಗೆ ಇದು ಪೂರಕವಾಗುವ ನಿರೀಕ್ಷೆ ಮೂಡಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.